ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 500 ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏಪ್ರಿಲ್ ತಿಂಗಳಲ್ಲಿ ನೇಮಕಾತಿ ಆಗಲಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ಈ ನೇಮಕಾತಿ ಆಯ್ತಪ್ಪ ಅಂದ್ರೆ 6 ತಿಂಗಳ ಒಳಗಡೆ ನಿಮ್ದು ಆದೇಶ ಪತ್ರ ಕೂಡ ಬರ್ತದ. ಹಾಗಿದ್ರೆ ಏನೆಲ್ಲ ಮಾಹಿತಿಯನ್ನ ಈಗ ರವಾನಿಸಿದ್ದಾರೆ ಬೈರೇಗೌಡ ಸರ್, ಬರ್ರಿ ಹಾಗಿದ್ರೆ ನೋಡೋಣ. ಸ್ನೇಹಿತರೆ, ನೀವು ಆಲ್ರೆಡಿ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದ ಸಿಲೆಬಸ್ ನೋಡಿದ್ರಿ. ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ಇದ್ರ ಜೊತೆಗೆ ನಿಮಗೆ SDA ಮತ್ತು ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಸೇರಿಸಿ ಮೊದಲಿಗೆ 999 ರೂಪಾಯಿ ಐತ್ರಿ. ಈಗ ನೇಮಕಾತಿ ಸದ್ಯದಲ್ಲಿ ಆಗೋ ಕಾರಣಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಅನ್ನ ನೀಡಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ 6 to 10th ನೋಟ್ಸ್ ಏನಾದ್ರು ಬೇಕಂದ್ರೆ ಎರಡು ಸೇರಿ 350 ರೂಪಾಯಿ ಆಗುತ್ತೆ. ನಮ್ಮ ಚಾನಲ್ ವೀಕ್ಷಕ ಸ್ಪೆಷಲ್ ಆಫರ್ ನ ಕೊಟ್ಟು ಇದು 350 ರೂಪಾಯಿ ಅಲ್ರಿ, ಕೇವಲ 250 ರೂಪಾಯಿ ನೀಡ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ 250 ರೂಪಾಯಿ ನೀಡ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನ ಸ್ಕ್ರೀನ್ ಶಾಟ್ ಕಳಿಸ್ರಿ, ಕೇವಲ ನಿಮಗೆ 250 ರೂಪಾಯಿದಲ್ಲಿ SDA FD ವಿಲೇಜ್ ಅಕೌಂಟ್ PC PS ಆಗಿ ಯೂಸ್ ಆಗೋ ರೀತಿ ನಿಮಗೆ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ನೋಟ್ಸ್ ಕಳಿಸಲಾಗ್ತದ. ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ಯಾರಿಗಾದ್ರೂ ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್ ಏನಾದ್ರು ಬೇಕಾಯ್ತಪ್ಪ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ PDF ಅನ್ನ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, 500 ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಒಂದು ಮಾಹಿತಿ ಕೂಡ ಈಗ ಬಂದಿರ್ತದ. ಈಗ ಆಲ್ರೆಡಿ ನಿಮಗ ಗೊತ್ತೈತಿ 1500 ಹುದ್ದೆಗಳು ಖಾಲಿ ಇದ್ದು ಈಗ ಆಲ್ರೆಡಿ 1000 ನೇಮಕಾತಿ ಮಾಡ್ಕೊಂಡ್ರ ಈಗ ಉಳಿದಿರೋದು 500 ಹುದ್ದೆಗಳು ಖಾಲಿ ಅದಾವ. ಹಾಗಿದ್ರೆ ಇದಕ್ಕೆ ನೇಮಕಾತಿ ಯಾವಾಗತ್ತ ಸ್ನೇಹಿತರಿಲ್ಲ ನೋಡಿ. ಈಗ ನಾಳೆ ಅಂದ್ರೆ 27/3/2026 ನಿಮ್ದು ಸಚಿವ ಸಂಪುಟ ಐತ್ರಿ. ಆ ಸಚಿವ ಸಂಪುಟದಲ್ಲಿ ಈ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತೇಳಿ ಮಾಹಿತಿಯನ್ನ ಸಚಿವ ಸಂಪುಟದ ಮುಂದೆ ಇಡ್ತಾರೆ. ಸಚಿವ ಸಂಪುಟ ಈಗ ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದ ಅನಿವಾರ್ಯ ಕೂಡ ಬಂದಿರ್ತದ. ಆಯ್ತು, ಯಾಕಪ್ಪ ಅಂದ್ರೆ ಈಗ ನೇಮಕಾತಿ ಏನಾದ್ರು ಈ ತಿಂಗಳ ಎಂಡ್ ಅಥವಾ ಈ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಏನಾದ್ರು ನೇಮಕಾತಿ ಮಾಡ್ಲಿಲ್ಲಪ್ಪ ಅಂದ್ರ ವಿದ್ಯಾರ್ಥಿಗಳ ಸಂಘ ಅಷ್ಟ ಹೋರಾಟ ಮಾಡಂಗಿಲ್ಲ. ಕರ್ನಾಟಕದಲ್ಲಿ ಇರೋ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಹೋರಾಟಕ್ಕೆ ಬರ್ತಾರ. ಅದ್ರ ಜೊತೆಗೆ ರೈತ ಮುಖಂಡರು ಕೂಡ ಈ ಹೋರಾಟಕ್ಕೆ ಬರ್ತೀವಿ ಅಂತೇಳಿ ಆಲ್ರೆಡಿ ಯಾರು ಏನು ಕೇಳ್ರಿ ರೈತರನ್ನ ಸ್ವತಃ ಅವರ ಹೇಳ್ಯಾರಿ. ಯಾಕಪ್ಪ ಅಂದ್ರ ಈಗ ಸದ್ಯದಲ್ಲಿ ಈಗ ರಾಜ್ಯದಲ್ಲಿ 2,80,000ಕ್ಕಿಂತ ಹುದ್ದೆಗಳು ಖಾಲಿ ಅದಾವ್ರಿ. ನಮ್ಮ ಸರ್ಕಾರ ಅಥವಾ ನಮ್ಮ ರಾಜ್ಯ ಸುಸ್ಥಿರವಾಗಿ ನಡಿಬೇಕಪ್ಪ ಅಂದ್ರ ಅಧಿಕಾರಿಗಳು ಮುಖ್ಯವಾಗಿರ್ತಾರ. ಅದರಲ್ಲೂ ಈ ಪ್ರಾಥಮಿಕ ವಲಯದಲ್ಲಿ ಮತ್ತ ಪ್ರೌಢಶಾಲೆಯ ವಲಯದಲ್ಲಿ ಒಂದ್ ವೇಳೆ ಶಿಕ್ಷಕರು ಇಲ್ಲದೆ ಹೋದರೆ ಇಲ್ಲಿ ಏನಿದೆಲ್ಲ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿ ಹಾಳಾಗ್ತದ. ಸೊ ಅದಕ್ಕಾಗಿ ಎಲ್ಲರೂ ಕೂಡ ಈಗ ಈ ಸಾರಿ ಸದ್ಯಕ್ಕೆ ಈ ವರ್ಷದಲ್ಲಿ 56,000 ನೇಮಕಾತಿಗೆ ನಾಳೆ ನಡೆಯುವ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನ ಕೊಟ್ಟು ಈಗ ಸದ್ಯಕ್ಕೆ 8,000 ಕಾನ್ಸ್ಟೇಬಲ್ ಹುದ್ದೆಗಳು ಅದರ ಜೊತೆಗೆ ಈ 500 ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಹೊರಬೀಳಲಿದೆ ಅಂತೇಳಿ ಸದ್ಯಕ್ಕೆ ಇರುವ ಮಾಹಿತಿ ಕೂಡ ಆಗಿರ್ತದ. ಇದೊಂದಿಷ್ಟು ಅಫಿಷಿಯಲ್ಸ್ ಗಳಿಂದ ಬಂದ ಮಾಹಿತಿ ಆಗಿರ್ತದ. ಹಾಗಿದ್ರೆ ಏಪ್ರಿಲ್ ಮೊದಲ ವಾರದಲ್ಲಿ ನೇಮಕಾತಿ ಆದ್ರ 6 ತಿಂಗಳ ಒಳಗಡೆ ನಿಮ್ದು ನೇಮಕಾತಿ ಆದೇಶನ ಕೊಡ್ತಾರ. ಯಾಕಪ್ಪ ಅಂದ್ರ ಈ ಎಕ್ಸಾಮ್ ಅನ್ನ KE ನಡೆಸ್ತಾರ. ಲಾಸ್ಟ್ ಟೈಮ್ KE ನಡೆಸ್ತಾರ, ಈ ಸಾರಿನೂ ಕೂಡ KE ನಡೆಸ್ತಾರ. ಯಾವುದೇ ಒಂದು KE ಎಕ್ಸಾಮ್ ಅನ್ನ ನೇಮಕಾತಿಯನ್ನ ಮಾಡ್ಕೊಂಡ್ರಪ್ಪ ಅಂದ್ರೆ KE ಅಂಡರ್ ಒಳಗ ಎಕ್ಸಾಮ್ ಅನ್ನ ನಡೆಸ್ಬೇಕಂತ ಮಾಹಿತಿ ಬತ್ತಪ್ಪ ಅಂದ್ರ ಅವ್ರು ಕೇವಲ 2 ರಿಂದ 3 ತಿಂಗಳ ಟೈಮ್ ಕೊಡ್ತಾರ. ಬೇಗ ನೇಮಕಾತಿ ಮಾಡ್ಕೊಂಡು ಅವ್ರನ್ನ ಹುದ್ದೆಗಳಿಗೆ ಜಾಯಿನ್ ಮಾಡ್ತಾರ. ಅದೇ ರೀತಿ ಕೃಷ್ಣ ಬೈರೇಗೌಡ ಸರ್ ಕೂಡ ಈಗ ಸದ್ಯಕ್ಕೆ ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಅದಾವ. ಅದಕ್ಕಾಗಿ ಅವನು ಕೂಡ ಸ್ಪೀಡ್ ಆಗಿ ನೇಮಕಾತಿ ಮಾಡ್ಕೋತಾರ. ಲಾಸ್ಟ್ ಟೈಮ್ ವಿಲೇಜ್ ಅಕೌಂಟ್ ನೀವು ನೋಡಿರ್ಬೋದು. ಅದಕ್ಕಾಗಿ ಈ ಸಾರಿ ನೇಮಕಾತಿ 500 ಹುದ್ದೆಗಳದು ನೇಮಕಾತಿ ಆಗತ್ತ. ನೇಮಕಾತಿ ಆದ ತಕ್ಷಣ ಈಗ ಮೇ ಜೂನ್ ಕೈ ಬಿಡ್ರಿ, ಜುಲೈ ಆಗಸ್ಟ್ ಒಳಗ ನಿಮ್ದು ಇದು ನೇಮಕಾತಿ ಆಗತ್ತೆ, ಎಕ್ಸಾಮ್ ಆಗತ್ತ. ಎಕ್ಸಾಮ್ ಆದ ತಕ್ಷಣ 1:3 ಲಿಸ್ಟ್ ಬಿಡ್ತಾರ. ಒಮ್ಮೆ ಸೆಲೆಕ್ಷನ್ ಅಂದ್ರೆ 1:1 ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡು 1:3 ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡು 1:1 ಲಿಸ್ಟ್ ಬಿಟ್ಟು ನಿಮಗೆ ನೇಮಕಾತಿ ಆದೇಶ ಅಥವಾ ಆರ್ಡರ್ ಕಾಪಿಯನ್ನ ಕೊಡ್ತಾರೆ. ಈ ರೀತಿ ಪ್ರೊಸೆಸ್ ಕೂಡ ಸ್ಪೀಡ್ ಬಾಳ ಐತಿ. ನೀವೇನಾದ್ರೂ ಸ್ಟಡಿ ಮಾಡಕತ್ತಿಲ್ಲಪ್ಪ ಅಂದ್ರೆ ಇವತ್ತಿನಿಂದ ಸ್ಟಡಿಯನ್ನ ಪ್ರಾರಂಭಿಸಿ. ಸ್ನೇಹಿತರೆ, ಅದೇ ರೀತಿ ಈ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಓದಾಕತ್ತಾರಿಗೆ ಎಲ್ಲರಿಗೂ ಕೂಡ ಸಿಲೆಬಸ್ ಗೊತ್ತಿರ್ತಾ. ಬಟ್ ಒಂದಿಷ್ಟು ಅಭ್ಯರ್ಥಿಗಳಿಗೆ ಗೊತ್ತಿರಲ್ಲ. ಲಾಸ್ಟ್ ಟೈಮ್ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಸಿಲೆಬಸ್ ಏನಿತ್ತ ಈ ಸಾರಿನೂ ಕೂಡ ಅದೇ ಸಿಲೆಬಸ್ ಇರುತ್ತಾ. ಇದೊಂದು ಕಾಪಿ ನಿಮ್ ಕಡೆ ಇಟ್ಕೋರಿ, ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಇದೊಂದು ಕಾಪಿ ಯಾವುದೇ ಒಂದು ಎಕ್ಸಾಮ್ಗೆ ತಯಾರಿ ನಡೆಸಾಕತ್ತೀರ ಅಂದ್ರೆ ಆ ಸಿಲೆಬಸ್ ಪ್ರಕಾರ ಓದ್ಬೇಕ್ರಿ. ಇದ್ದಿದ್ದಷ್ಟು ಓದ್ಬೇಕು, ಎಲ್ಲಾರ್ದು ಓದ್ಬಾರ್ದು.
ಸ್ನೇಹಿತರೆ ಇದ್ರ ಜೊತೆಗೆ ಏನಿದೆಯಲ್ಲ ಇಲ್ಲಿ ಒಂದು ಮಿಸ್ ಆಗಿತ್ತು ಲಾಸ್ಟ್ ಟೈಮ್ ಕೂಡ, ಅಲ್ಲಿ 7ರಿಂದ 8 ಕ್ವಶನ್ ಕೂಡ ಬಂದವ್ರಿ. ಮೆಂಟಲ್ ಎಬಿಲಿಟಿ ಇಲ್ಲಿ ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಆದ್ರೂ ಕೂಡ ಅವು ಮೆಂಟಲ್ ಎಬಿಲಿಟಿ ಕ್ವಶನ್ ಅಥವಾ ಭೌತಿಕ ಸಾಮರ್ಥ್ಯದ ಕ್ವಶನ್ ಇಲ್ಲಿ ಬರ್ತಾವು. ನಾ ಆಲ್ರೆಡಿ ನಮ್ಮ ನೋಟ್ಸ್ ಅಲ್ಲಿ ಇವೆಲ್ಲಾ ಸಿಲೆಬಸ್ ಐತಿ, ಮೆಂಟಲ್ ಎಬಿಲಿಟಿನೂ ಐತಿ, ಮತ್ತೆ ಅದೇ ರೀತಿ ನಿಮ್ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದಂತೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಕೂಡ ಇರ್ತದ್ರಿ. ಯಾರಿಗಾದ್ರೂ ಈ ಸಿಲೆಬಸ್ ಪ್ರಕಾರ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಹಾಯ್ VAO ನೋಟ್ಸ್ ಅಂತ ಹಾಕ್ರಿ. ಕಂಪ್ಲೀಟ್ ನೋಟ್ಸಿನ ಮಾಹಿತಿಯನ್ನ ಕೊಡ್ಲಾಗ್ತದ. ಮೊದಲಿಗೆ 6 to 10th ನೋಟ್ಸ್ ಓದ್ರಿ, ಆಮೇಲೆ ಸಿಲೆಬಸ್ ನೋಟ್ಸ್ ಓದ್ರಿ. ಈ ಸರಿ 100% ಕ್ರ್ಯಾಕ್ ಮಾಡ್ಕೋತ್ರಿ ಎಕ್ಸಾಮ್ ಅನ್ನ. ಸ್ನೇಹಿತರೆ ಇನ್ನೊಂದ್ರಿ, ಇದನ್ನ ಜಿಲ್ಲಾವಾರು ಇಟ್ರ ಬೆಸ್ಟ್ ಅಂದ್ರ 500 ವಿಲೇಜ್ ಹಾಕೊಂಡು ಜಿಲ್ಲಾವಾರು ಇಟ್ರ ಬೆಸ್ಟ್ ಅಥವಾ ರಾಜ್ಯವಾರು ಇಟ್ರ ಬೆಸ್ಟ್ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಪ್ಪ ಇದನ್ನ ಹೇಳಾಕತ್ತೀನಂದ್ರ ಲಾಸ್ಟ್ ಟೈಮ್ ರೀ 120+ ಸ್ಕೋರ್ ಮಾಡಿದ್ರು ಕೂಡ 125 ಸ್ಕೋರ್ ಮಾಡಿದ್ರು ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ಏನಾಗೈತಿ ಇಲ್ಲಿ ಪೋಸ್ಟ್ ಸಿಕ್ಕಿಲ್ಲ. ಕಾರಣ ಜಿಲ್ಲಾವಾರು ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೊಂಡಿದ್ದಕ್ರಿ. ಅವರು ಟೋಟಲ್ ಆಗಿ ರ್ಯಾಂಕಿಂಗ್ ದಾಗ ನೋಡಿದ್ರೆ ಅವ್ರದ್ದು ಸ್ಕೋರ್ ಮೇಲೆ ನೋಡಿದ್ರೆ ಸೆಲೆಕ್ಷನ್ ಆಗ್ಬೇಕು, ಬಟ್ ಇಲ್ಲಿ ಜಿಲ್ಲಾವಾರು ನೇಮಕಾತಿಯನ್ನ ಮಾಡ್ಕೊಂಡದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳಿಗೆ ದ್ರೋಹ ಆಗಿದೆ ಅಂತ ಅನ್ನೋದಕ್ಕಿಂತ ಅವ್ರು ಕಷ್ಟಪಟ್ಟಿದ್ದಕ್ಕಲ್ಲಿ ಫಲ ಸಿಕ್ಕಿಲ್ಲ. ಈಗ ಒಂದ ಎಕ್ಸಾಂಪಲ್ ತಗೋರಿ, 100 ಅಂಕ ತೆಗೆದುಕೊಂಡವ ಟ್ಯಾಲೆಂಟ್ ಇರ್ತಾನ, 125 ತಗೊಂಡವ ಟ್ಯಾಲೆಂಟ್ ಇರ್ತಾನ. ಯಾಕಂದ್ರೆ ಇಲ್ಲಿ ಜಿಲ್ಲಾವಾರು ತೆಗೆದುಕೊಂಡಾಗ ಕೆಲವೊಂದ್ ಕಡೆ 120 ನಿಂತೈತಿ, ಕೆಲವ್ ಕಡೆ 100 ನಿಂತೈತಿ. ಅಂದ್ರೆ ಎಕ್ಸಾಂಪಲ್ ಹೇಳಾಕತ್ತೀನ್ರಿ, ಆ ರೀತಿ ಕೂಡ ಆಗ್ತದ. ಸೊ ಅದಕ್ಕಾಗಿ ಇದನ್ನ ಜಿಲ್ಲಾವಾರು ಮಾಡೋದಕ್ಕಿಂತ ರಾಜ್ಯವಾರು ಮಾಡಿ ಆಮೇಲೆ ನಿಮ್ಗ ಇದೇನಿರುತ್ತಲ್ಲ ಕೌನ್ಸಿಲಿಂಗ್ ಅನ್ನ ಮಾಡ್ಕೊಂಡು ನೀವು ಯಾವ ಜಿಲ್ಲೆ ಬೇಕು ಆ ಜಿಲ್ಲೆಯಲ್ಲಿ ಲಿಸ್ಟ್ ಅನ್ನ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾರ. ಆಲ್ರೆಡಿ ಮಾಡ್ಕೊಂಡಾಗ ನಿಮ್ಗ ಹೆಚ್ಚಿನ ಸ್ಕೋರ್ ಯಾರು ಬಂದಿರುತ್ತೆ ಯಾವ ಜಿಲ್ಲೆ ಕೇಳ್ತಾನ, ಜಿಲ್ಲೆ ಕೊಟ್ರಪ್ಪ ಅಂದ್ರ ನಿಮಗೆ ತುಂಬಾ ಅನುಕೂಲ ಆಗತ್ತಂತ ಇದು ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ ಏನೈತಿ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.